ನಮ್ಮಲ್ಲಿ ಭಕ್ತಿಯ ಜಾಗೃತಿಯಾದರೆ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸಿನ ಶುದ್ಧಿಗಾಗಿ ದೇವಸ್ಥಾನಗಳ ಅಗತ್ಯವಿದೆ ಎಂದು ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಯಲ್ಲಾಪುರ ತಾಲೂಕಿನ ಚಂದಗುಳಿಯ ಗಂಟೆ ಗಣಪತಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಮಹೋತ್ಸವದಲ್ಲಿ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ವಿಚಾರ ಶುದ್ಧಿಯ ಕೊರತೆಯಿಂದ ನಮ್ಮ ಆಚಾರದಲ್ಲಿ ಅಶುದ್ಧಿಯಾಗಿದೆ. ಇದರ ಪರಿಣಾಮದಿಂದ ಪ್ರಚಾರದಲ್ಲಿ ಅಶುದ್ಧಿಯಾಗುತ್ತಿದೆ. ಆಚಾರ, ವಿಚಾರ ಹಾಗೂ ಪ್ರಚಾರ ಶುದ್ಧಿ ಆಗಲು ಮೊದಲ ಹಂತ ದೇವಸ್ಥಾನದಲ್ಲಿ ಆರಂಭವಾಗಬೇಕು ಎಂದರು. ಯಾಕೆ ಬೇಕು? ಮನಸ್ಸು ಶುದ್ಧವಾಗುವುದಕ್ಕೆ ಬೇಕು. ಅನೇಕ ಕಾರಣಗಳಿಂದ ಮನಸ್ಸು ಅಶುದ್ಧವಾಗಿದೆ. ಅದು ಇನ್ನೆಲ್ಲಿಯೂ ಶುದ್ಧಗೊಳ್ಳೋದಿಲ್ಲ. ಹೀಗಾಗಿ ದೇವಸ್ಥಾನಗಳು ಬೇಕು. ಶಿರಳಗಿಯ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿ, ಮಾನಸಿಕ ಕಾಯಿಲೆಗಳಿಗೆ ದೇವಸ್ಥಾನವೇ ಆಸ್ಪತ್ರೆ. ಮನಸ್ಸಿನ ಭಾರವನ್ನೆಲ್ಲ ದೇವರ ಪಾದದಲ್ಲಿ ಹಾಕಿ ಚಿಂತೆ ಕಳೆದುಕೊಂಡು ಸಂತಸದ ಬದುಕು ಸಾಗಿಸುವ ವಿಶೇಷತೆ ಸನಾತನ ಧರ್ಮದಲ್ಲಿ ಮಾತ್ರ ಇದೆ ಎಂದರು. ಸ್ವರ್ಣವಲ್ಲಿ ಶ್ರೀಗಳಂತಹ ಸದ್ಗುರುಗಳ ಕೃಪೆಯಿಂದ ಈ ಭಾಗದ ಭಕ್ತರೆಲ್ಲರೂ ಸದ್ಗುಣವೇ ತುಂಬಿದೆ. ಅಂತಹ ಸದ್ಗುರುಗಳ ಪಾದದರ್ಶನದಲ್ಲಿ ಸಾಗಿದರೆ ಬದುಕು ಸಾರ್ಥಕವಾಗುತ್ತದೆ ಎಂದರು. ಗುರು ಮತ್ತು ಗೋವಿಂದ ಇಬ್ಬರು ಒಟ್ಟಿಗೆ ನನ್ನ ಮುಂದೆ ಪ್ರತ್ಯಕ್ಷರಾದರೆ ಮೊದಲು ನಾನು ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಯಾಕೆ? ಗುರುಗಳೇ ನನಗೆ ಗೋವಿಂದನನ್ನು ತೋರಿಸಿದ್ದು, ಆದ್ದರಿಂದ ಗುರುಗಳಿಗೆ ಮೊದಲು ನಮಸ್ಕಾರ ಅಂತ. ಹಾಗೆ ನೀವೆಲ್ಲರೂ ಕೂಡ ಗಣಪತಿಗೂ ಮಂದಿರವನ್ನ ಕಟ್ಟಿಸಿ ಗುರುಭವನವನ್ನು ಕೂಡ ಕಟ್ಟಿಸಿದ್ದೀರಿ. ಹಾಗೆ ನಾನು ನೋಡ್ತಾ ಇದ್ದೆ, ಎದುರಿಗೆ ಗಣಪತಿ, ಈ ಕಡೆಗೆ ಗುರುಣಾಂ ಪತಿ, ಅಲ್ಲಿ ಗಣಾನಾಂ ಪತಿ, ಇಲ್ಲಿ ಗುರುಣಾಂ ಪತಿ. ಆ ರೀತಿಯಾಗಿ ಗುರು ಗಣೇಶ ಎರಡೂ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಗಂಟೆ ಗಣಪತಿ ದೇವಸ್ಥಾನ ಬೇಡ್ತಿ ಜಲ ವಿದ್ಯುತ್ ಯೋಜನೆಯ ವಿರುದ್ಧ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದ ಹೋರಾಟದ ಕೇಂದ್ರವಾಗಿ ಹೋರಾಟ ಯಶಸ್ವಿಯಾದ ಹಿನ್ನೆಲೆಯನ್ನು ಸ್ಮರಿಸಿದರು. ಆಧುನಿಕತೆಯ ಭರಾಟೆಯಲ್ಲಿ ಕಳೆದು ಹೋಗದೆ ನಮ್ಮ ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಹೊಣೆಯನ್ನು ಅರಿತು ನಡೆಯಬೇಕು ಎಂದರು. ನನಗೆ ಅತ್ಯಂತ ಸಂತೋಷವಾಗಿದ್ದು ಅಂದರೆ, ಅಲ್ಲಿ ಆ ಮಹಾಸಾಗರದಲ್ಲಿ, ಜನಸಾಗರದಲ್ಲಿ ಯಾವ ಭಕ್ತಿ ಭಾವನೆಗಳನ್ನು ನೋಡಬಹುದು, ಚಂದಗುಳಿಯಲ್ಲಿಯೂ ಇವತ್ತು ಅದೇ ಭಕ್ತಿ ಭಾವನೆಯಲ್ಲಿ ಸೇರಿರುವಂಥ ಜನಸಮೂಹಕ್ಕೆ ನಾನು ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಧಾರ್ಮಿಕ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸುವಲ್ಲಿ ಶ್ರೀಗಳು ಶ್ರಮಿಸುತ್ತಿರುವುದು ನಮ್ಮ ಭಾಗ್ಯ ಎಂದರು. ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಶ್ರಮಿಸಿದ ವಿಶ್ವನಾಥ್ ಭಟ್ ಎಕ್ಕಂಬಿ, ಗೋಪಾಲ್ ಆಚಾರ್ಯ ಮಣಿಪಾಲ್, ಉದಯ್ ಪೂಜಾರಿ ಮಣಿಪಾಲ್, ಅಣ್ಣಪ್ಪ ಮುರುಡೇಶ್ವರ, ಮಹಾವೀರ ಕುಂದೂರು, ಚಂದ್ರಕಾಂತ್ ಕೋಂತ, ಸಂಜಯ್ ದೇಶಪಾಂಡೆ, ವಿಜಿ ಹೆಗಡೆ, ಎಸ್ವಿ ಭಟ್, ನರಸಿಂಗ್ ಗಾಂವ್ಕರ್ ಅವರನ್ನು ಆಡಳಿತ ಮಂಡಳಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಡುಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಮಾಜಿ ಶಾಸಕ ವಿಎಸ್ ಪಾಟೀಲ್, ಗೋವಾದ ಮಾಜಿ ಶಾಸಕ ವಿಜಯ್ ಪೈ, ವರ್ತಕ ಎಂಎನ್ ಹೆಗಡೆ ಸಾಗರ, ಹಿರಿಯರಾದ ಗಣಪತಿ ಭಟ್ ಗೇರ್ಗದ್ದೆ ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.